ನಾವಿರೋದು ಈ ಸ್ಟಾಪಲ್ಲಿ, ಇಲ್ಲಿಂದ ಇಷ್ಟು ಸ್ಟಾಪ್ಗೂ ಕರ್ಕೊಂಡು ಹೋಗ್ತಾರಂತೆ. ಮಲೇಷ್ಯಾದಲ್ಲಿ ಕನ್ನಡ ಸಾಂಗ್ ಹಾಕ್ಸಿದೀನಿ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಹನ್ ಗೌಡ. ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ, ಯಾಕಂದರೆ ಇವತ್ತು ನನ್ನ ಬರ್ತ್ಡೇ. ಆ್ಯಂಡ್ ಇವತ್ತು ನಾನು ಮಲೇಷ್ಯಾದಿಂದ 150 ಕಿಲೋಮೀಟ್ರ್ ದೂರ ಬಂದು ಮಲಾಕಾ ಅಂತ ಒಂದು ಸಿಟಿಲಿದ್ದೀನಿ. ಆ್ಯಂಡ್ ಇವತ್ತು ನಾಳೆ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತು ಬರ್ತ್ಡೇ, ಇದು ಫುಲ್ ಕಂಪ್ಲೀಟ್ ಬರ್ತ್ಡೇ ವಿಡಿಯೋ ಆಗಿರುತ್ತೆ. ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಆ್ಯಂಡ್ ನನ್ನ ರೂಮಿಂದ ವ್ಯೂ ನೋಡ್ತೀರಾ, ನೋಡಿ. ಇವಾಗ ನಾನು ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಏನೊಂದು ಬೇಜಾರಂದರೆ ಫುಲ್ಲು ಮಳೆ, ಈ ಸೀಸನ್ ಫುಲ್ಲು ಮಳೆ ಅನಿಸುತ್ತೆ. ಅಲ್ಲಿ KL ಮಲೇಷ್ಯಾದಲ್ಲೂ ಮಳೆ, ಇಲ್ಲಿ ಮಲಾಕಾ ಇಲ್ಲೂ ಮಳೆ, ಎಲ್ಲ ಕಡೆ ಮಳೆ. ನೋಡೋಣ ಎಲ್ಲಿ ಫೋಟೋ ತಗೊಳಕ್ಕಾಗತ್ತೆ ಅಲ್ಲಿ ತಗೊಳ್ಳೋಣ. ಮಳೆ ಬೇಗ ನಿಲ್ಲಿ ಆ್ಯಂಡ್ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಈ ಥರ ಅಂದರೆ ಫಸ್ಟೆಲ್ಲ ನಾನು ಹೇಗೆ ಡ್ರೆಸ್ ಹೇಗೆ ಹಾಕೋತಿದ್ದೆ ಅಂದರೆ ಲೈಕ್ ಜೀನ್ಸ್ ಪ್ಯಾಂಟ್, ಶರ್ಟ್ ಆ ಥರ ಹಾಕೋತಿದ್ದೆ. ಈಗ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಲೈಕ್ ಕೊರಿಯನ್ ಸ್ಟೈಲ್ ಅಂತ ಹೇಳ್ಬೋದು, ಆ ಥರ ಟ್ರೈ ಮಾಡಿದ್ದೀನಿ. ನೋಡೋಣ ಹೇಗಿರುತ್ತೆ ಏನು ಅಂತ ಎಲ್ಲ. ಬನ್ನಿ, ಇವಾಗ ಟೆಂಪಲ್ಗೆ ಹೋಗ್ತಾಯಿದ್ದೀನಿ, ಹೋಗೋಣ. ತಿಂಡಿ ಮಾಡಿಕೊಂಡು ನಾನಿವಾಗ ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಅದು ಮಲಾಕಾದ ಫೇಮಸ್ ಚರ್ಚಿಗೆ ಹೋಗ್ತಾಯಿದ್ದೀನಿ. ಇವಾಗ ಬನ್ನಿ, ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರ್ತಾಯಿದೆ, ಹೋಗೋಣ. ಗೈಸ್, ನಾನಿವಾಗ ಇದ್ರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಇದ್ರಲ್ಲಿ ಹೋದ್ರೆ ಏನು ಬೆನಿಫಿಟ್ಸ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಲ್ಲನೂ ಕರ್ಕೊಂಡು ತೋರಿಸ್ಕೊಂಡು ಬರ್ತಾರೆ ಅಂತ. ಇವಾಗ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳೋಣ ಬನ್ನಿ. ಯಾ ಐ ಕ್ಯಾನ್ ಎಕ್ಸ್ಪ್ಲೇನ್. You can this here treasure Malacca city tour. I can stop, you can photo. This here Portuguese ship. This is stop, you can photo 5 minutes, 10 minutes. This aeroplane train, you can stop, photo. This Portuguese spot, Intimate British Club, Sultan Palace. I stop, you can photo. All finish come here la. So all big ground. ಗೈಸ್, ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನಾವಿರೋದು ಈ ಸ್ಟಾಪಲ್ಲಿ, ಇಲ್ಲಿಂದ ಇಷ್ಟು ಸ್ಟಾಪ್ಗೂ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ಮತ್ತು ಇಲ್ಲೆಲ್ಲ ಫೋಟೋಗೆಲ್ಲ ನಿಲ್ಸ್ತಾರಂತೆ. ಫೋಟೋ ಎಲ್ಲ ತೊಗೊಂಡು ನಾವು ಮತ್ತೆ ಇಲ್ಲಿಗೆ ಪ್ಲೇಸಿಗೆ ಬರಬೇಕಂತೆ. ಇದು ನನಗೆ ವರ್ತ್ ಅಂತ ಅನ್ಸುತ್ತೆ. ಯಾಕಂದರೆ 50 ರಿಂಗೇಟ್ ಕೊಟ್ಟು ನಾವು ಇವಾಗ ಗ್ರ್ಯಾಬ್ ಬುಕ್ ಮಾಡ್ಕೊಂಡು ಎಲ್ಲ ಕಡೆ ಹೋಗೋದು ಬದಲು ಇಲ್ಲಿಗೆ ಇವ್ರಿಗೆ 50 ರಿಂಗೇಟ್ ಕೊಟ್ಟು ನಾವು ಆರಾಮಾಗಿ ಸುತ್ತ ಹಾಕ್ಕೊಂಡು ಇಲ್ಲೆಲ್ಲ ಬರ್ಬೋದಲ್ಲ. ಅದಕ್ಕೆ ಇದೊಂದು ಚೂಸ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ಹೋಗ್ತೀನಿ, ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಹೀಗೆ ಕನ್ನಡ ಸಾಂಗ್, ಮಲೇಷ್ಯಾದಲ್ಲಿ ಕನ್ನಡ ಸಾಂಗ್ ಹಾಕ್ಸಿದೀನಿ. ಹಾಡು ಬರದಿ ಈ ಹಾಡು ಇದ್ದರೆ ನಿದ್ದೆ ಬರದಿ, ಈ ನಿದ್ದೆ ಬಂದರಿ ಕನಸು ಬರದಿ, ಆ ಕನಸಿನಲ್ಲಿ ಬೊಬ್ಬೆ ಕಾಣದಿ. ಯಾವುದೋ ಈ ಬೊಂಬೆ, ಯಾವುದೋ ಊರ್ವಶಿಯ ಕುಲವೋ, ಮೇನಗೆಯ ಚೆಲುವು, ಯಾವುದೋ ಈ ಅಂದ, ಯಾವುದೋ. ಫಸ್ಟ್ ಪ್ಲೇಸಿಗೆ ನಿಲ್ಸಿದ್ದಾರೆ, ರಿವರ್ ಕ್ರೂಸಿಂಗ್. ಇದು ರಿವರ್ ಕ್ರೂಸಿಂಗ್ ಓಪನ್ ಆಗಿಲ್ಲ ಅನ್ಸುತ್ತೆ, ಬಟ್ ಆದರೆ ಇದನ್ನು ನಾಳೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇವತ್ತೇ ಟ್ರೈ ಮಾಡ್ತೀನಿ. ಆದರೆ ಬಟ್ ಇಲ್ಲಿ ಬರೀ ಫೋಟೋಸ್ ಮಾತ್ರ ನಿಲ್ಸಿರೋದು. ಫೋಟೋಸ್ ತೊಗೊಂಡು ಹೋಗೋಣ, ಬನ್ನಿ, ಲೆಟ್ಸ್ ಗೋ. ಗೈಸ್, ಅನ್ಫಾರ್ಚುನೇಟ್ಲಿ ರಿವರ್ ಕ್ಲೋಸ್ ಆಗಿಬಿಟ್ಟಿದೆ. ನಾನು ಅದೃಷ್ಟನ ಏನೋ ಗೊತ್ತಿಲ್ಲ, ಒಂದೊಂದು ಪ್ಲೇಸಿಗೆ ಹೋದ್ರೆ ಒಂದೊಂದು ಓಪನೇ ಆಗಿರಲ್ಲ. ಅವ್ರಿಗೆ ಪರವಾಗಿಲ್ಲ, ತೊಂದರೆ ಇಲ್ಲ. ವಾಟರ್ ಪ್ರಾಬ್ಲಮ್ ಇದೆಯಂತೆ, ಏನು ತೊಂದರೆ ಇಲ್ಲ. ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಆ್ಯಂಡ್ ಇದೇ ನಮ್ಮ, ಇದಕ್ಕೇನು ಅಂತಾರೆ ಅಂತ ಗೊತ್ತಿಲ್ಲ. ನೋಡಿ, ಇದೊಂದು ಫೋಟೋ, ಹಳೇ ಕಾಲದ ಫೋರ್ಟ್ ಇದು. ಬೇಕಿದ್ರೆ ಮೇಲ್ಗಡೆ ಹೋಗ್ಬೋದು, ಚೆನ್ನಾಗಿದೆ. ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವತ್ತು ಥರ್ಸ್ಡೇ ಆದರೂ ಸ್ವಲ್ಪ ಜನ ಇದ್ದಾರೆ, ಬಟ್ ಇಟ್ಸ್ ಓಕೆ, ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಹೋಗೋಣ ಅಲ್ಲ. ಬಟ್ ಮಳೆ ಬರ್ತಾಯಿದೆ ಗಾಯ್ಸ್, ಏನು ಮಾಡೋದು ಹೇಳಿ.
ಹೌದು ಸಾ ಚೆಲುವೆಯ ನೋಡಿ ಹತ್ತಿರ ನೋಡಿ ಹುಡುಗಿಯ ಕೈ ಹಿಡಿಕೊಂಡ. ಗೈಸ್ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಏನು ವೀಡಿಯೋಸ್ ಮಾಡೋಕ್ಕಾಗ್ತಲ್ಲ, ಬಟ್ ಆದರೂ ನಿಮ್ಗೆ ಎಷ್ಟು ತೋರಿಸ್ಬೇಕೋ ಅಷ್ಟು ತೋರಿಸಿದ್ದೀನಿ ನಾನು. ನಾಳೆನೂ ಇದೆ ಈ ವಿಡಿಯೋ ಮತ್ತು ಇವತ್ತಿನ ವೀಡಿಯೋ ಮತ್ತು ನಾಳೆ ವೀಡಿಯೋನ ಎರಡು ಮರ್ಜ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನೋಡಿ ಇನ್ನೂ ಏನೇನಿದೆ ಎಲ್ಲನೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಇದೇನೇ ನೋಡಿ ಜಾಂಕರ್ ವಾಕ್ ಅಂತ. ಬಟ್ ಆದರೆ ಈ ಫುಲ್ ನೈಟ್ ಮಾರ್ಕೆಟ್ ಓಪನ್ ಆಗೋದು ಫ್ರೈಡೇ ಸ್ಯಾಟರ್ಡೇ ಸಂಡೇ 6 ಗಂಟೆಯಿಂದ ಮಧ್ಯರಾತ್ರಿವರೆಗೂ. ಬಟ್ ಇವತ್ತು ಥರ್ಸ್ಡೇ, ನಾಳೆ ಓಪನ್ ಆಗುತ್ತೆ. ಬಟ್ ನಾಳೆ ನಾನು ಹೋಗ್ತಾ ಇರೋದು, ನೋಡೋಣ. ನನಗೆ 7 o'clockಗೆ ಬಸ್ ಇರೋದು. ಆದಷ್ಟು ಟ್ರೈ ಮಾಡ್ತೀನಿ, ನೋಡ್ತೀನಿ. ಬಂದರೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಇಲ್ಲಾಂದರೆ ಏನೂ ಮಾಡೋಕ್ಕಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಆ್ಯಂಡ್ ಈಗ ನಾನು ಇಲ್ಲೆಲ್ಲ ನೋಡಿಕೊಂಡು ರೂಮ್ಗೆ ಹೋಗ್ತಾಯಿದ್ದೀನಿ. ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ತಿರ್ಗಾ ನೈಟ್ ಬಂದು ಬೇರೆ ಎಲ್ಲಾದರೂ ಹೋಗೋಣ ಅಂತ ಅಷ್ಟೇ. ಗೈಸ್, ನಾನು ಪ್ರತಿ ವರ್ಷವೂ ನನ್ನ ಬರ್ತಡೆಗೆ ನಾನು ಕೇಕ್ ಕಟ್ ಮಾಡ್ತಿದ್ದೆ. ಆ್ಯಂಡ್ ಈ ವರ್ಷವೂ ಮಿಸ್ ಮಾಡೋಕ್ಕಾಗತ್ತಾ? ಒಬ್ಬನೇ ಇದ್ದೀನಿ ಅಂತ ಮಿಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಸ್ಮಾಲ್ ಕೇಕ್ ಸಾಕು, ಒಬ್ಬನೇ ಅಲ್ಲ. ಅದಕ್ಕೆ ಒಂದು ತಿರಮಿಸು ಕೇಕ್ ಮತ್ತು ಇನ್ನೊಂದು ಬಿಸ್ಕೋಫ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಹನ್ ಗೌಡ. ಡೇ 2 ಆಫ್ ಮಲಾಕ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಸ್ವಲ್ಪ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾಕಂದರೆ ಇವತ್ತು ನೋಡಿ, ಇವತ್ತೇನು ಅಷ್ಟು ಮಳೆ ಇಲ್ಲ ಆಚೆ ಕಡೆ. ಓಪ್ ಮಳೆ ಬರದೇ ಇರಲಿ, ಯಾಕೆಂದರೆ ನಾನು ಈ ಡ್ರೆಸ್ಸಲ್ಲೂ ಇವತ್ತು ಫೋಟೋಸ್ ತೊಗೋಬೇಕು. ಆ್ಯಂಡ್ ನಿನ್ನೆ ಬರ್ತ್ಡೇ ಡ್ರೆಸ್ಸು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಯಾರು ಇನ್ನೂ ನೋಡಿಲ್ಲ ಆ್ಯಂಡ್ ಇನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶೋ ಮಾಡೋಣ. ವೆಲ್ಕಮ್ ಟು ಮಲಾಕ ವರ್ಲ್ಡ್ ಹೆರಿಟೇಜ್ ಸಿಟಿ. ನೋಡಿ, ಈ ಪ್ಲೇಸಲ್ಲಿ ಬಂದು ನಾನು ಸ್ವಲ್ಪ ಫೋಟೋಸ್ ತೊಗೊಂಡೆ. ಇದು ಚರ್ಚು. ಆ್ಯಂಡ್ ಹಿಂಗೆ ಹೋದರೆ ನಾನು ನೆನ್ನೆ ತೋರಿಸಿದ್ನಲ್ಲ ಆ ಸ್ಟ್ರೀಟೇ ಇದು. ನೋಡಿ ಅದೇ ಸ್ಟ್ರೀಟು. ಗಾಳಿ ಅಂದ್ಕೊಳ್ಳಿ ಗಾಯ್ಸ್, ಫುಲ್ ವಿಂಡ್ ಜಾಸ್ತಿ. ಫೋನ್ ಟ್ರೈಪಾಡಲ್ಲಿ ಇಟ್ಟಿದ್ದೀನಿ, ಫೋನೇ ಬಿದ್ದೋಯ್ತು. ಏನೂ ಆಗಿಲ್ಲ ಸದ್ಯಕ್ಕೆ, ಟ್ರೈಪಾಡಿಂದ ಸಪೋರ್ಟ್ ಆಗಿದೆ. ಆ್ಯಂಡ್ ಇರಿ, ನಾನು ಔಟ್ಫಿಟ್ ತೋರಿಸ್ತೀನಿ ಒಂದ್ಸಲಿ. ನೋಡಿ, ನಾನು ಔಟ್ಫಿಟ್ ಇದ್ದೇನೆ. ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಈ ಔಟ್ಫಿಟ್ ನನಗೆ ತುಂಬ ಇಷ್ಟ ಆಯಿತು. ಇನ್ಮೇಲೆ ಈ ಥರನೇ ಹಾಕಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಹೇಗಾಗುತ್ತೆ ಹಾಗೆ. ಇವಾಗ ಇಲ್ಲಿ ಬಂದರೆ, ಇಲ್ಲಿ ಅಂದರೆ ಇದು ಚರ್ಚ್ ಹತ್ರ ಬಂದರೆ, ಮಲಾಕ ಚರ್ಚ್ ಹತ್ರ ಬಂದರೆ ಇಲ್ಲಿ ಒಂದು ನಿಮಗೆ ಚಾಕ್ಲೇಟ್ ಹೌಸ್ ಕಾಣುತ್ತೆ. ಮಲಾಕ ಚಾಕ್ಲೇಟ್ ಹೌಸ್ ಅಂತ. ಬನ್ನಿ ನೋಡೋಣ ಹೇಗಿದೆ ಒಳಗಡೆ ಅಂತ. ನೋಡಿ, ನಿಮಗೆ ಚಾಕ್ಲೇಟ್ ಸ್ವರ್ಗನೇ ಸಿಗುತ್ತೆ ಚಾಕ್ಲೇಟ್ದು. ವಾವ್, ಫುಲ್ ಚಾಕ್ಲೇಟ್ಸ್ ಇರೋದಿಲ್ಲಿ. ನೋಡೋಣ, ನನಗೂ ಎಷ್ಟಾಗುತ್ತೆ ಅಷ್ಟು ತೊಗೊಂಡೋಗ್ತೀನಿ. ಇಲ್ಲಿ ಏನಾರ ಕಡಿಮೆ ಪ್ರೈಸ್ ಇದ್ದರೆ. ನೋಡಿ, ಇಲ್ಲೆಲ್ಲ ಫುಲ್ ಚಾಕ್ಲೇಟ್ಸೇ ಇದೆ ಗೈಸ್.
ನೋಡೋಣ ಯಾವುದಾಗುತ್ತೆ ಅಂತ ತೊಗೊಂಡು ಹೋಗ್ತೀನಿ. ಬಟ್ ನೋಡಿ ಇದು ತಿರಾಮಿಸು ಚಾಕ್ಲೇಟ್ ಇಷ್ಟಕ್ಕೆ 33 ರಿಂಗೇಟ್ಸ್, 33.50. ಅದನ್ನು ಇಂಡಿಯಾಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಅಷ್ಟೇ 22 ರಿಂಗೇಟ್ಸ್. ಇದನ್ನೆಲ್ಲ ಕನ್ವರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಚಾಕ್ಲೇಟ್. ನಂಗೆ ತುಂಬ ಇಷ್ಟ ಅಂದರೆ ಈ ಚಾಕ್ಲೇಟೇ. ಇದು ನನಗೆ ಸಿಂಗಾಪುರಿಂದನೂ ತುಂಬ ಇಷ್ಟ ಈ ಚಾಕ್ಲೇಟ್ ಅಂದರೆ. ಸಿಂಗಾಪುರ್ಗೆ ಹೋದಾಗ ಚಾಕ್ಲೇಟ್ಸ್ನ ತುಂಬ ಟ್ರೈ ಮಾಡಿದೆ. ಈ ಚಾಕ್ಲೇಟ್ಸ್ ಎಲ್ಲನೂ 30 ರಿಂಗೇಟ್ಸ್ ಇದಕ್ಕೆ. ಅಂದರೆ ಆಲ್ಮೋಸ್ಟ್ ನಿಮಗೆ 30 ರಿಂಗೇಟ್ಸ್ ಅಂದರೆ ಅಲ್ಲಿಗೆ 600 ರೂಪಾಯಿ, ಹೌದು 600 ರುಪೀಸ್ ಆಗುತ್ತೆ ಈ ಚಾಕ್ಲೇಟ್ಸ್. ಇದು ನೋಡಿ ಎಲ್ಲ ವೆರೈಟಿ ಚಾಕ್ಲೇಟ್ಸ್ ಇದೆ. ಇದು ನೋಡಿ, ಇದು 31 ರಿಂಗೇಟ್ಸ್ ಈಗ ಚಾಕ್ಲೇಟ್. ಇದು ಆಲ್ಮೋಸ್ಟ್ ನಿಮಗೆ 600 ರುಪೀಸ್ 600-650 ಏನೋ ಬೀಳುತ್ತೆ ಇದು ಈ ಚಾಕ್ಲೇಟ್. ಸ್ನಿಕ್ಕರ್ಸ್ ನೋಡಿ, ಸ್ನಿಕ್ಕರ್ಸು 333 ಗ್ರಾಮ್ಸ್ಗೆ 31 ರಿಂಗೇಟ್ಸು. ಇದೆಲ್ಲ 31 ರಿಂಗೇಟ್ಸ್. ಓಕೆ. ಆ್ಯಂಡ್ ನೋಡಿ ಇಲ್ಲಿ ಕಿಸ್ಸಸ್ ಚಾಕ್ಲೇಟ್ಸ್ಗೆ ಇದು 315 ಗ್ರಾಮ್ಸ್ ಇದೆ, 29 ರಿಂಗೇಟ್ಸ್ ಇದು. 29 ರಿಂಗೇಟ್ಸ್. ಹರ್ಷೀಸ್ ಚಾಕ್ಲೇಟ್ ನೋಡೋಣ, ಇದು 14 ರಿಂಗೇಟ್ ಇಷ್ಟಕ್ಕೆ. ಪರವಾಗಿಲ್ಲ, ತೊಗೋಬೋದು ಇದನ್ನು ಬೇಕು ಅಂದರೆ. ಬಟ್ ಆದರೆ ಏನು ಗೊತ್ತಾ, ಇಲ್ಲಿನ ಪ್ರೈಸ್ ಇಲ್ಲಿಗೆ ಅಷ್ಟೇ. ಅದನ್ನು ಇಂಡಿಯಾಗೆ ನಾವು ಕನ್ವರ್ಟ್ ಮಾಡ್ಕೊಂಡು ತೊಗೊಂಡಿಲ್ಲ ಅಂದರೆ ನಾವೇನು ತೊಗೊಳ್ಳಲ್ಲ ಇಲ್ಲಿ ನೋಡಿ ಲಾಲಿಪಾಪು ಹೆಂಗಿದೆ. ಯಾರಾದರೂ ಇದನ್ನು ಟ್ರೈ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ, ತೊಗೊಂಡು ಬರ್ತೀನಿ. ಗೈಸ್ ನೋಡಿ, ನೆನ್ನೆ ಫುಲ್ ಮಳೆ ಇತ್ತು, ಇವತ್ತು ಮಳೆ ಇಲ್ಲ. ಅಂದರೆ ಹನಿ ಆಗ್ತಾಯಿದೆ, ಬಟ್ ಅಷ್ಟು ಜೋರು ಮಳೆ ಇಲ್ಲ. ನೆನ್ನೆ ಫುಲ್ಲು ಇಷ್ಟೊತ್ತಿಗೆಲ್ಲ ಮಳೆ ಅಂದ್ಕೊಂಡಿದ್ದೇನೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಫೋಟೋಸ್ ತೊಗೊಂಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ, ಹೋಗಿ ನೋಡಿ ಚೆಕ್ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಲಕಾದ ಕಂಪ್ಲೀಟ್ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.